ಬಿಡದಿ ಪುರಸಭೆ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದು. ತೆರವು ಕಾರ್ಯಾಚರಣೆ ಒಂದು 50 ಭಾಗ ಮುಗಿದಿದೆ, ಇನ್ನೂ 50 ಭಾಗ ಉಳಿಕೆ ಇದೆ. ಆ ವಿಚಾರವಾಗಿ ನಿನ್ನೆ ಮಾಜಿ ಶಾಸಕರಾದಂಥ ಎ ಮಂಜಣ್ಣನವರು ಬಿಡದಿ ಫುಟ್ಪಾತ್ ಏನು ತೆರವು ಆಗಿತ್ತು ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದರ ಹೋರಾಟದ ಬಗ್ಗೆ ಹೇಳಿದಾಗ ಆ ವಿಚಾರವಾಗಿ ಈ ದಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಡದಿ ಎಲ್ಲ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರುಗಳು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪುರಸಭಾ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ಪಕ್ಷದ ಮುಖಂಡರುಗಳಿಗೂ ಸ್ವಾಗತ ಕೋರ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವರು ಹಾಗೂ ಪತ್ರಿಕೆಯವರು ಬಂದಿರೋದ್ರಿಂದ ನಿಮಗೂ ಸ್ವಾಗತವನ್ನು ಕೋರಿ, ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಿಡದಿ ಪುರಸಭೆ ವ್ಯಾಪ್ತಿನಲ್ಲಿ ಎಲ್ಲ ಅಧಿಕಾರಿ ಸಮ್ಮುಖದಲ್ಲಿ ಮತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಮೊದಲನೇ ಸಭೆ ಕರೆದು ಈ ಥರ ಸಾರ್ವಜನಿಕವಾಗಿ ತೊಂದರೆ ಆಗ್ತಾಯಿದೆ, ಅದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ನಾವು ಫುಟ್ಪಾತ್ ತೆರವು ಮಾಡಲೇಬೇಕಾಗ್ತದೆ ಅಂತ ಹೇಳಿ ಸಾರ್ವಜನಿಕರ ಆಕ್ರೋಶ ಜಾಸ್ತಿ ಆಗಿರೋದ್ರಿಂದ ಈ ಕಾರ್ಯನ ಎಲ್ಲ ಸದಸ್ಯರು, ಮುಖ್ಯಾಧಿಕಾರಿಗಳು ಮತ್ತು ಏನು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಹಮ್ಮಿಕೊಂಡಿದ್ರು. ಅದಕ್ಕೆ ಸಹಕಾರವಾಗಿ ನಮ್ಮ ಶಾಸಕರಾದಂಥ ಬಾಲಣ್ಣವರು, ಹೌದು ಸಾರ್ವಜನಿಕವಾಗಿ ತೊಂದರೆ ಆಗ್ತಾಯಿದ್ರೆ ತೆರವು ಮಾಡಬೇಕಾಗ್ತದೆ. ಈಗ ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡಿದ್ದಂಥವ್ರು ಅವ್ರು ಮೊದಲು ಅಂಗಡಿ ಎಲ್ಲಿತ್ತು ಅಲ್ಲೇ ವ್ಯಾಪಾರ ಮಾಡಿದರೆ ಅವ್ರನ್ನ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಅವರು ರಸ್ತೆ ಮುಚ್ಕೊಂಡು ಆಲ್ಮೋಸ್ಟ್ ಅದು ಬಿಡದಿ BGS ವೃತ್ತದಿಂದ ರೈಲ್ವೆ ಸ್ಟೇಷನ್ವರೆಗೂ ಒಂದು ಚೈನ್ 33 ಅಡಿ ಇತ್ತು ಅಂತೇಳಿ ಹಿಂದೆ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ 9 ಮತ್ತು 11ನಲ್ಲಿ ಗ್ರಾಮ ಪಂಚಾಯತಿ ಇದ್ದಂಥ ಸಮಯದಲ್ಲಿ ಇರತಕ್ಕಂಥದ್ದು ಅಂತೇಳಿ ದಾಖಲೆ ಇರೋದ್ರಿಂದ ಈಗ ತೆರವು ಮಾಡಲೇಬೇಕಾಗ್ತದೆ ಅಂತೇಳಿ, ಸಾರ್ವಜನಿಕವಾಗಿ ತೊಂದರೆ ಆಗ್ತದೆ ಅಂತೇಳಿ ನಾವು ತೆರವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಅದು ಒಂದು 50 ಭಾಗ ಆಗಿದೆ, ಇನ್ನೂ 50 ಭಾಗ ಮಾಡಬೇಕು. ಅದು ತಿರ್ಗಾ ಮತ್ತೆ ಏನು ಉಳಿಕೆ ಇದ್ದಂಥ ಮಾಲೀಕರುಗಳಿಗೆ ಅವರ ಸ್ವತ್ತು ಎಷ್ಟಿದೆ ಅದನ್ನು ಅಳತೆ ಮಾಡಿ ಆ ನಂತರ ಅದನ್ನು ತೆರವು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ದಿನ ಮತ್ತು ನಾಳೆ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತೆ ಮುಂದುವರೆದ ಭಾಗವಾಗಿ ಅದನ್ನು ತೆರವು ಕಾರ್ಯಾಚರಣೆ ಮಾಡ್ತೀವಿ. ಯಾರಿಗಾರು ಸಾರ್ವಜನಿಕರ ಆಸ್ತಿ, ಇದು ಈಗ ಮಾಲೀಕತ್ವದ ಆಸ್ತಿ ಯಾರ್ಯಾರು ಇದ್ದಾರೆ ಅವ್ರಿಗೇನಾದ್ರು ತೊಂದರೆ ಆಗಿದ್ರೆ ಖಂಡಿತ ಅದು ತಪ್ಪು ಅಂತ ನಾವು ಹೇಳಿದ್ದೀವಿ. ಆಗಲೇ ಯಾರಿಗೂ ಆ ಥರ ಆಗಿಲ್ಲ. ಅಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಶಾಸಕರು ನಿನ್ನೆ ಇಲ್ಲ ಈ ಥರ ಆಗಿದೆ ಆ ಥರ ಇಂದ ಭಾಳಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಉದ್ದೇಶವಾಗಿಯೇ ಇನ್ನು ಉಳಿಕೆ ವಿಚಾರ ಎಲ್ಲ ಉಮೇಶ್ ಅಣ್ಣನವರು ಮಾತಾಡ್ತಾರೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ.